ನೊಂದ ಜೀವಿಗಳಿಗೆ ಬೇಕಿದೆ ಆಸರೆ. ಸಮಾಜ ಸೇವೆಯಿಂದ ಆತ್ಮತೃಪ್ತಿ. ಕಳಕಪ್ಪ ಕಂಬಳಿ. ಯಲಬುರ್ಗಾ ಮತಕ್ಷೇತ್ರದ ಸಾರ್ವಜನಿಕರಿಗಾಗಿ ಕುಂದು ಕೊರತೆಗಳನ್ನು ಆಲಿಸಲು ನೂತನ ಶರಣ ಕಾರ್ಯಾಲಯ ಉದ್ಘಾಟನೆ. ಜೂನ್ 3ರ ಬುಧವಾರದಂದು ನೂತನ ಶರಣ ಕಾರ್ಯಾಲಯ ಉದ್ಘಾಟನೆ. ಸಮಾಜದಲ್ಲಿರುವ ದೀನ ದಲಿತರು ಬಡವರ ಬದುಕು ಹಸನಾಗಬೇಕು. ಅವರ ಕಷ್ಟ ಸುಖಗಳಲ್ಲಿ ಸದಾಕಾಲ ಅವರ ಜೊತೆ ಇರುವುದು ಒಬ್ಬ ಮುಖಂಡನ ಆದ್ಯ ಕರ್ತವ್ಯ. ಸಮಾಜ ಸೇವೆ ಮಾಡುವುದರಿಂದ ನನಗೆ ಸಂತೃಪ್ತಿ ತಂದಿದೆ ಎಂದರು. ಸಮಾಜ ಸೇವೆಯಲ್ಲಿ ನಿರಂತರ ಕಾರ್ಯೋನ್ಮುಖ ರಾಧಾ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕಳಕಪ್ಪ ಕಂಬಳಿಯವರು ಕುಕನೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜೂನ್ 1ರಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರ ಕಷ್ಟದಲ್ಲಿ ಬಳಲುವವರನ್ನ ಕಣ್ಣೀರು ಒರೆಸುವ ಕೆಲಸ ಮತ್ತು ಕುಂದು ಕೊರತೆಗಳನ್ನು ಆಲಿಸುವುದಕ್ಕೆ ಕುಕನೂರು ಪಟ್ಟಣದಲ್ಲಿ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮದೊಂದಿಗೆ ಶರಣು ಕಾರ್ಯಾಲಯ ಪ್ರಾರಂಭಿಸುತ್ತಾ ಇರುವ ಈ ಶುಭ ಸಮಾರಂಭಕ್ಕೆ ಕೊಪ್ಪಳ, ಗದಗ, ಕಾಗಿನೆಲೆ, ಚಿತ್ರದುರ್ಗ, ಶಿವಮೊಗ್ಗ, ಕೂಡಲ ಸಂಗಮ ಶ್ರೀಗಳು ಸೇರಿದಂತೆ ಜಿಲ್ಲೆಯ ಸುತ್ತಮುತ್ತಲಿನ ಸ್ವಾಮೀಜಿಯವರನ್ನ ಬರಮಾಡಿಕೊಂಡು ಬಡವರಿಗಾಗಿ ಸಮಾಜ ಸೇವೆ ಮಾಡುವುದಕ್ಕೆ ಶರಣು ಕಾರ್ಯಾಲಯ ಪ್ರಾರಂಭಿಸಲಾಗ್ತಾ ಇದೆ. ಇದರಲ್ಲಿ ಯಾವುದೇ ಪಕ್ಷ ಭೇದ ಮರೆತು ಎಲ್ಲರೂ ಶುಭ ಕೋರಬೇಕೆಂದು ಮನವಿ ಮಾಡಿದರು. ಈ ವೇಳೆ ಉಪಸ್ಥಿತರಿದ್ದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಈರಪ್ಪ ಕುಡುಗುಂಟಿ ಮಾತನಾಡಿ, ನನ್ನ ಬಾಲ್ಯದಿಂದ ಸ್ನೇಹಿತನಾದ ಕಳಕಪ್ಪ ಕಂಬಳಿ ಸಮಾಜದ ಕಷ್ಟ, ಆಗು ಹೋಗು ನೋವುಗಳಿಗೆ ಮತಕ್ಷೇತ್ರದಲ್ಲಿ ಸ್ಪಂದಿಸ್ತಾ ಇದ್ದು, ಅವರ ಸಮಾಜಮುಖಿ ಕಾರ್ಯಕ್ಕೆ ನಾನು ಸದಾ ಬೆಂಬಲವಾಗಿ ಇರುತ್ತೇನೆ ಮತ್ತು ಯಾವಾಗಲೂ ಅವರ ಪ್ರತಿಯೊಂದು ಕಷ್ಟ, ನಷ್ಟ, ನೋವುಗಳಲ್ಲಿ ಸದಾ ಅವರೊಂದಿಗೆ ನಿಲ್ಲುತ್ತೇನೆ. ಇಲ್ಲಿ ಯಾವುದೇ ಪಕ್ಷ ಭೇದ ಭಾವ ಇಲ್ಲದೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು, ಮುಂದೆ ಯಲಬುರ್ಗಾ ಮತಕ್ಷೇತ್ರದ ಎಲ್ಲಾ ಗ್ರಾಮದ ಗುರು ಹಿರಿಯರ ಹಾಗೂ ಯುವಕರ ಅಭಿಪ್ರಾಯದ ಮೇಲೆ ಅವರ ಆಶೀರ್ವಾದವಿದ್ರೆ ಮುಂದೆ ಕಳಕಪ್ಪ ಕಂಬಳಿಯವರು ರಾಜಕೀಯ ಪ್ರವೇಶ ಮಾಡ್ತಾರೆ. ಪ್ರತಿ ಹಳ್ಳಿಗಳಲ್ಲಿ ಕಷ್ಟ, ನಷ್ಟ, ನೋವುಗಳಿಗೆ ಈಗಾಗಲೇ ಸ್ಪಂದಿಸ್ತಾ ಇದ್ದು, ಸಾರ್ವಜನಿಕವಾಗಿ ಉತ್ತಮ ಸ್ಪಂದನೆ ದೊರಕುತ್ತಿದ್ದು, ಸಾರ್ವಜನಿಕ ಸೇವೆಯಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಿರುವುದು ಎಂದು ಅಭಿಪ್ರಾಯ ಕುರಿತು ಮಾತನಾಡಿದರು. ಮುಖಂಡರಾದ ಫಕೀರಪ್ಪ ತಳವಾರ, ಸುರೇಶ್ ಮ್ಯಾಗೇರಿ, ಬೆಣಕಲ್, ಇಮಾಂ ಸಾಬ್ ಮಂಡಲಗಿರಿ, ನೀಲನಗೌಡ ಇಟಗಿ, ರಾಮು ಕೌದಿ, ಬಾಳಪ್ಪ ಬಾರಕೇರ್, ಬುಡ್ಡಪ್ಪ ಬಾರಕೇರ್ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಚೆನ್ನಯ್ಯ ಹಿರೇಮಠ, NKS TV4 ಕುಕನೂರು. ನೀವು ದಾವಣಗೆರೆ ಪೈಲ್ವಾನ್ ಆದಾಗಿದ್ರೆ ದಯವಿಟ್ಟು ಬರಬೇಡ್ರಿ ಅಂತ ನಾವಂದ್ವಿ. ನಾವು ಈ ಸದ್ಯ ಅಂತೂ ರಾಜಕಾರಣಕ್ಕೆ ಬಂದಿಲ್ಲ. ಈ ಕಳಕಪ್ಪ ಅವರ ಸೇವೆ ಭಾಳ ಜನ ಇವತ್ತು ಮಾಡಕತ್ತಾರೆ. ಉದಾಹರಣೆ ಒಂದೊಂದು ಹೇಳ್ತೀನಿ. ಈಗ ಶಿಡ್ಲು ಬಡಿತಿ ಎಲ್ಲರಂತಂದ್ರು, ಒಂದು ಚರ್ಕುಂಟೆಗೆ ಒಂದು ಶಾಲಾ ಮಗು ಶಿಡ್ಲು ಬಡಿತಿ. ಅವ್ರ ಮನೆಗೆ ಹೋಗಿ ನಾವು ಇವ್ರಿಗೆ ಅಷ್ಟು ಐಡಿಯಾ ಐತಲ್ಲ, ನನಗೆ ಫಕೀರಪ್ಪನಿಗೆ ಗೊತ್ತಾಗ್ತು ಹೇಳಿದೆ, ಇಲ್ಲ ನಮ್ಮ ಪಾಪ ಬಡ ಹುಡುಗ ಎಷ್ಟೇ ಹುಡುಗ ಸ್ಕೂಲಿಂದ ಬರೋ ಮುಂದೆ ಶಿಡ್ಲು ಬಡ್ದೈತೆ, ಅವ್ರಿಗೆ ಏನಾರ ಒಂದು ತಂದೆ ತಾಯಿ ಧೈರ್ಯ ಹೇಳಿ ಅವ್ರಿಗೆ ಸ್ವಲ್ಪ ಏನಾರ ಅನುಕೂಲ ಮಾಡಿಕೊಡೋಣ ಅಂತೇಳಿ ನಾವು ಕಳಕಪ್ಪರಿಗೆ ಹೋದ್ವಿ. ತಕ್ಷಣ ಅವ್ರ ಮನೆಗೆ ಹೋಗಿ ಇವತ್ತು ಅಲ್ಲಿ ಯಾರು MP ಬಂದಿದ್ದಿಲ್ಲ, MLA ಬಂದಿದ್ದಿಲ್ಲ, ತಾಲೂಕು ಅಧಿಕಾರಿಗಳು ಬಂದಿದ್ದಿಲ್ಲ. ಫಸ್ಟ್ ಕಳಕಪ್ಪರನ್ನ ಕರ್ಕೊಂಡು ಹೋಗಿ ಅವ್ರ ತಂದೆ ತಾಯಿಗೆ ಸಾಂತ್ವನ ಹೇಳಿ ಅವರು ಒಂದು ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಿ ಅವ್ರಿಗೆ ಆದಷ್ಟು ಕಳಕಪ್ಪರ ಕೈಲಾದಷ್ಟು ಧನ ಸಹಾಯನ ಮಾಡಿ ಇಂಥವೆಲ್ಲ ಈಗ ಶಿಡ್ಲು ಬಡಿದ್ರೆ, ಆಮೇಲೆ ದನ ಕರುಗಳ ಸತ್ರ. ಈಗ ಮೊನ್ನೆ ಇಲ್ಲಿ ಮುಸ್ಲಿಮ್ಸ್ ಯುವಕ ಪಾಪ ಭಾಳ ಇನ್ನೂ ಸಣ್ಣ ಹುಡುಗ, 4 ಮಂದಿ ಮಕ್ಕಳು, ಅದಕ್ಕೆ ಕ್ಯಾನ್ಸರ್ ಬಂದು ಲಾಸ್ಟ್ ಸ್ಟೇಜ್ನಾಗಿದ್ದ. ನಮಗೆ ಸ್ವಲ್ಪ ವಿಷಯ ಗೊತ್ತಾಯ್ತು, ಪಾಪ ಭಾಳ ಬಡವ್ರು ಅದಾರ ಅಂತ ಗೊತ್ತಾಯ್ತು. ನಮ್ಮ ಇಮಾಮ್ ಬಾಯಿ ಹೇಳಿದೆ, ಇಲ್ಲ ಅವರು ಭಾಳ ಕಷ್ಟದಾಗ ಅದಾರ ಏನಾರ ಅಂದ್ರೆ, ಆಯ್ತಪ್ಪ ಹೋಗ ನಡಿ ನಮ್ಮ ಕೈಲಿ ಅದು ಸಹಾಯ ಮಾಡೋಣ ಅಂತೇಳಿ ಅವ್ರಿಗೆ ಸ್ವಲ್ಪ ಅಕ್ಕಿ, ಜೋಳ ಇಂಥವೆಲ್ಲ ಹಾಕ್ಯಂದು ಈಗ ಅವ್ರ ಮನೆಗೆ ಕೊಟ್ಟು ಅವ್ರಿಗೆ ಹೇಳ್ತೀನಿ. ಅಲ್ಲಿಗೆ ಬರ್ತೀನಿ ರೀ, ಹೇಳ್ತೀನಿ ಅಲ್ಲಿಗೆ ಬರ್ತೀನಿ ರೀ. ನೀವು ಜನಸೇವೆ ಮಾಡಿರಿ ಅಂತೇಳಿ ಇದು ಗುರ್ತಾದ್ಮೇಲೆ ಒಂದು ಸಾರ್ವಜನಿಕ ಕಾರ್ಯಾಲಯ ಉದ್ಘಾಟನೆ ಮಾಡಿರಿ, ಜನರು ಅನುಕೂಲ ಇನ್ನೂ ಸೇವೆ ಮಾಡೋಕೆ ಅನುಕೂಲ ಆಗ್ತಂದು. ಈಗ ಅವ್ರು ಸರ್ ಹೇಳಿದಾಗ ಅವ್ರು ಎಷ್ಟು ಈಗಾಗಲೇ ಸುಮಾರು ದುಡ್ಡು ಖರ್ಚು ಮಾಡಿ ಜನಸೇವೆ ಮಾಡಕತ್ತಾರೆ. ನನ್ನ ವೈಯಕ್ತಿಕ ಹೇಳ್ತೀನಿ, ನಾನು ಕಾಂಗ್ರೆಸ್ ಪಕ್ಷದಾಗದೀನಿ. ಈಗಲೂ ಹೇಳ್ತೀನಿ ರೀ, ನಾಳೆ ಯಾರು ಬುಕ್ ಹಾಕಾರ, ಬುಕ್ ಮಾಡ್ಕೊಂಡ್ರ ಅಂತಂದ್ರೆ ಆ ಪ್ರಶ್ನೆನೇ ಇಲ್ಲ. ಕಳಕಪ್ಪರು ಇಲ್ಲೇ ಜೊತೆಗದಾರ, ಅವ್ರಿಗೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಹಿಂಗೆ ದೋಸ್ತ ಹಿಂಗತಿ ಮತ್ತು ಈಗ ಮಾಡಕತ್ತೀವಿ, ನಾವೆಲ್ಲರೂ ಜೊತೆಗಿರ್ತೀವಿ, ಕಷ್ಟದಾಗಿರ್ಬೇಕು, ಸುಖದಾಗಿರ್ಬೇಕು. ಒಬ್ಬ ಸ್ನೇಹಿತ ಇವತ್ತು ಏನಾರು ಮಾಡೋಕೆ ಸಾಧನೆ ಮಾಡ್ಬೇಕಂತ ಹೊಂಟನಂದ್ರೆ ಅತ್ತಾಗ ನಾವು ಬೆನ್ನೆಲುಬಾಗಿ ನಿಂದಿರ್ಬೇಕಂತ ಇದು ಮಾಡಿವಿ. ನೀವು ಕೇಳೋ ಪ್ರಶ್ನೆ ಹಾಕಿ 2028ಕ್ಕೆ ಯಾರು ನಾಳೆ ಅಕಸ್ಮಾತ್ ಕಾಂಗ್ರೆಸ್ ಇರಲಿ, BJP ಇರಲಿ, JDSನವ್ರು ಬುಕ್ ಕಿಕ್ ಮಾಡ್ಕೊಂಡ್ರೆ ಅಥವಾ ನಿನ್ನ ಹೊಂದಾಣಿಕೆ ಮಾಡ್ಕೊಂಡ್ರೆ ಅವಾಗ ಮತ್ತೆ ನಿನ್ನಿಂದಿರ್ತಕ್ಕಂಥ ಫಾಲೋವರ್ಸ್ಗೆ ಹುಡುಗರು ತೊಂದರೆ ಆಗ್ತಾ. ನಿಮ್ಮ ಅಭಿಪ್ರಾಯದಿಂದ ನಾನು ಯಾವ ಕಾರಣಕ್ಕೂ ಬುಕ್ ಆಗಲ್ಲ, ಯಾರ ಜೊತೆಗೆ ಹೊಂದ್ಕೊಂಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಯಾರ. ಅವರು 2028ಕ್ಕೆ ಕಳಕಪ್ಪರ ಅಭ್ಯರ್ಥಿಗಳಾದ್ರೆ ನಾವು ಯಾವ ಪಕ್ಷ ನೋಡಲ್ಲ, ಏನೂ ನೋಡಲ್ಲ. ಅವ್ರ ಜೊತೆಗೆ ನಾವು ಫಕೀರಪ್ಪಣ್ಣವರು, ಸುರೇಶ್ ಅವರು ಮತ್ತು ನಮ್ಮ ನೀಲನಗೌಡರು, ನಮ್ಮ ಇಮಾಮ್ ಸಾಬ್ರು ಎಲ್ಲರ ಜೊತೆಗಿರ್ತೀವಿ. ಈಗ ಕಾಂಗ್ರೆಸ್ ಪಾರ್ಟಿಯಿಂದ ದೀನದಲಿತರ ಬಡವರ ಸೇವೆ ಮಾಡೋದಕ್ಕೆ ನಿಮ್ಮ ಸಹಕಾರವೂ ನನಗೆ ಭಾಳ ಇದೆ. 20-25 ವರ್ಷದಿಂದ ನನ್ನನ್ನು ನೀವೆಲ್ಲರೂ ಬೆಳೆಸಿ
ಇವತ್ತು ಈ ಮಟ್ಟಕ್ಕೆ ಏನು ಬಂದಿನಿ ಅಂದ್ರೆ ನಿಮ್ಮ ಪತ್ರಕರ್ತರ ಪಾಲು ಅದರ ಬಹುಪಾಲು ಐತಂತ ನಾನು ಯಾವಾಗೂ ನಿಮ್ಮ ಋಣವನ್ನು ನಾನು ಮರೆಯೋದಿಲ್ಲ. ಹೀಗಾಗಿ ಹಂಗೆ ಒಬ್ಬರಿಬ್ಬರಿಗೆ ಕಾಡ್ಕೊಟ್ರೆ ಅದು ಸರಿ ಅನ್ಸಲ್ಲ ಅನ್ನೋಕ್ಕೆ ಒಂದು ಪತ್ರಿಕಾಗೋಷ್ಠಿ ಕರೆದು ನಿಮಗೆಲ್ಲರಿಗೆ ಆಹ್ವಾನ ನೀಡಿದ್ದಾಯಿತು ಮತ್ತು ಇಡೀ ತಾಲೂಕಿಗೆ ಎಲ್ಲರಿಗೂ ಇವತ್ತು ಅದು ಕಾರ್ಯಾಲಯ ಉದ್ಘಾಟನೆ ಆಗುತ್ತೆ ಅನ್ನೋದು ನಿಮ್ಮಿಂದನೇ ಗೊತ್ತಾಗಲ್ಲ. ಯಾಕಂತಂದ್ರೆ ನಾವು ಬೆಳೆದಿರೋದ ನಿಮ್ಮ ಪತ್ರಕರ್ತರಿಂದ. ರಕಪ್ಪ ಕಂಬಳಿ ಯಾರು ಅಂತ ಹೇಳಕ್ಕಂತ ಇಡೀ ಪತ್ರಕರ್ತರ ಮಿತ್ರರು ನನಗೆ ಸಹಕಾರ ಮತ್ತು ಸಹಾಯ ಮಾಡಿದಲ್ಲಿ ಎಲ್ಲರೂ ಇವತ್ತು ನಾನು ಬೆಳೆಸಿ ಮಟ್ಟಕ್ಕೆ ಬೆಳೆದರು. ಇದು ನಾನು ಬೆಳೆದದ್ದು ನಾನು ದೊಡ್ಡವರಾಗಲ್ಲ, ನಿಜವಾಗಿ ನಿಮಗೂ ಇವತ್ತು ಈ ಪುಣ್ಯ ಬರ್ತಾ. ಯಾಕಂತಂದ್ರೆ ನಾನು ಮಾಡೋದಕ್ಕಿರೋದು ಬಡವರಿಗಾಗಿ ಇವತ್ತು ಒಂದು ಒಳ್ಳೆಯ ಕೆಲಸ ಮಾಡ್ತೀವಲ್ಲ, ಅದು ನಾವು ಮಾಡಿದ್ರಷ್ಟ, ನೀವು ಮಾಡಿದ್ರಷ್ಟ, ನಮ್ಮ ಹಿರಿಯರು ಮಾಡಿದ್ರಷ್ಟ. ಇವತ್ತು ನಾವು ಬರೀ ನಾವು ಮಾಡ್ತೀವಿ ಅಂದ್ರೆ ನಿಮ್ಮೆಲ್ಲ ಸಹಕಾರದಿಂದ ಆ ಪುಣ್ಯ ನಿಮಗೂ ತಟ್ಟುತ್ತೆ ಮತ್ತು ನಮ್ಮೆಲ್ಲ ಹಿರಿಯರಿಗೆ ತಟ್ಟುತ್ತೆ ಅಂತ ತಿಳ್ಕೊಂಡು ಇನ್ನೂ ಹೆಚ್ಚಿನ ರೀತಿಯೊಳಗೆ ಇದು ಬೆಳೀಲಿ. ಇದು ನಮ್ಮ ಜನರ ಮಧ್ಯೆ ಗ್ಯಾಪ್ ಆಗಬಾರ್ದು ಮತ್ತು ಒಂದು ಒಳ್ಳೆಯ ರೀತಿಯ ಅವರಿಗೆ ನಮ್ಗೆ ಒಂದು ಜಂಟಿಯಾಗಿ ಒಂದು ಬಾಂಧವ್ಯ ಇನ್ನೂ ಜಾಸ್ತಿ ಬೆಳೀಲಿ. ಯಾರು ಬಂದವರು ಹಾಗೆ ಹೋಗ್ಬಾರ್ದು. ಒಟ್ಟು ಎಲ್ಲರೂ ಇವತ್ತು ಸಣ್ಣ ಸಹಾಯ ಇರ್ಬೋದು, ದೊಡ್ಡ ಸಹಾಯ ಇರ್ಬೋದು, ಇವತ್ತು ಅವ್ರದ್ದು ಏನೇ ಇದ್ರೂ ನಾವು ರೀಚ್ ಆಗಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಒಂದು ಆಫೀಸ್ ಮಾಡಿ ಆ ಆಫೀಸಿನಲ್ಲಿ ಇವತ್ತು ಅವರಿಗೆಲ್ಲ ಸಕಲ ಅತಿಥಿ ಸತ್ಕಾರವನ್ನು ಮಾಡ್ತೀವಿ. ಅದು ಯಾವುದೇ ರೀತಿ ಇರ್ಬೋದು, ಅತಿಥಿ ಸತ್ಕಾರವನ್ನು ಮಾಡಿ ಇವತ್ತೆಲ್ಲ ಜನರಿಗೆ ನಾವು ತಾಲೂಕಿನ ಮತದಾರ ಬಂಧುರಿಗೆ, ಹಿರಿಯರಿಗೆ, ಕಿರಿಯರಿಗೆ ಯಾರೇ ಬಂದರೂ ಅವರಿಗೆಲ್ಲರಿಗೂ ಒಂದೇ ರೀತಿ ಗೌರವವನ್ನು ಮಾಡಿ ಕಳಿಸ್ಬೇಕಂತ ಒಂದು ತೀರ್ಮಾನ ಮಾಡಿ ಅದನ್ನು ಆಫೀಸಿಯನ್ನು ಪ್ರಾರಂಭ ಮಾಡ್ತೀವಿ. ಹಾಗಾಗಿ ತಾವೆಲ್ಲರೂ ಅವತ್ತಿನ ದಿವಸ ಬಂದು ನೀವು ಎಲ್ಲರೂ ಅವತ್ತ ಆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ನನಗೂ ನೀವು ಆಶೀರ್ವಾದ ಮಾಡಿ ಮತ್ತು ಸ್ವಾಮೀಜಿಯವರ ಆಶೀರ್ವಾದ ನೀವು ಪಡ್ಕೊಂಡು ಮತ್ತು ನಿಮಗೂ ನಮ್ಮಲ್ಲಿಂದ ಗೌರವಾರ್ಪಣೆ ಕೊಟ್ಟು ಇವತ್ತು ಆ ಆಫೀಸನ್ನು ಉದ್ಘಾಟನೆ ಮಾಡಬೇಕಂತೆಂದು ನಾವೆಲ್ಲರೂ ಹಿರಿಯರ ತೀರ್ಮಾನ ಮಾಡಿದ್ದೇವೆ. ಹಾಗಾಗಿ ತಾವೆಲ್ಲರೂ ಇದಕ್ಕೆ ಸಹಕಾರ ಕೊಡೋಕು ಮತ್ತು ತಾವೆಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಕೇಳಿದ್ದೀವಿ. 3/6/2026 ಬುಧವಾರ ದಿವಸ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಸಮಸ್ತ ಸಾರ್ವಜನಿಕರ ಸೇವೆಗಾಗಿ ಆರಂಭಗೊಳ್ಳುತ್ತಿರುವ ಯಲಬುರ್ಗಾ ತಾಲೂಕು ಹಾಗೂ ಕುಕ್ನೂರು ತಾಲೂಕಿನ ಸಾರ್ವಜನಿಕರಿಗಾಗಿ ಶ್ರೀ ಶರಣು ಕಾರ್ಯಾಲಯದ ಪ್ರಾರಂಭೋತ್ಸವ ಹಾಗೂ ಸತ್ಯನಾರಾಯಣ ಪೂಜಾ ಮಹೋತ್ಸವದ ಬುಧವಾರ ದಿವಸ ಕಾರ್ಯಕ್ರಮ ಇದ್ದು, ಇವತ್ತು ಆ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಎಲ್ಲ ಸಮಾಜದ ಸ್ವಾಮೀಜಿಗಳು ಆಗಮಿಸುತ್ತಿದ್ದು, ಇಡೀ ಇವತ್ತು ಆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಮತ್ತು ಯಲಬುರ್ಗಾ ತಾಲೂಕಿನ ಎಲ್ಲ ಇವತ್ತು ಗುರು ಹಿರಿಯರು ಮತ್ತು ಯುವಕ ಮುಖಂಡರು ಭಾಗವಹಿಸುತ್ತಿದ್ದಾರೆ. ಸ್ವಾಮೀಜಿಯವರಿಂದ ಮತ್ತು ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಎಲ್ಲ ಇವತ್ತು ಗುರು ಹಿರಿಯರು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗಾಗಿ ಆ ಕಾರ್ಯಕ್ರಮ ಇವತ್ತು ಇಡೀ 144 ಹಳ್ಳಿಯಲ್ಲಿ ಸಭೆ ಮಾಡಿ ಎಲ್ಲ ಹಳ್ಳಿಗೆ ಆಮಂತ್ರಣ ನೀಡಿ ನಮ್ಮ ಹಿರಿಯರು ಇವತ್ತು ಯರಪ್ಪರವರು, ಫಕೀರಪ್ಪನವರು, ನೀಲಗೌಡರು ಮತ್ತು ಸುರೇಶ್ ಅವರು ಮತ್ತು ಇಮಾಮ ಮಂಡ್ಲಿಗೇರಿ ಅವರು ಎಲ್ಲರೂ ಇವತ್ತು ಪ್ರತಿ ಹಳ್ಳಿಗೆ ಹೋಗಿ ಇಡೀ 144 ಹಳ್ಳಿಗೂ ಎಲ್ಲ ಗ್ರಾಮದ ಹಿರಿಯರಿಗೆ ಆಹ್ವಾನ ಪತ್ರಿಕೆ ನೀಡಿ ಎಲ್ಲರಿಗೆ ಇವತ್ತು ಆಮಂತ್ರಣ ನೀಡಿದ್ದೇವೆ. ಹಾಗಾಗಿ ಇಡೀ ತಾಲೂಕಿನ ಎಲ್ಲ ಆಮಂತ್ರಣ ಕೊಟ್ಟಿದ್ದ ಎಲ್ಲ ಹಿರಿಯರು ಇವತ್ತು ನಾವು ಬಂದು ನಿನಗೆ ಆ ಕಾರ್ಯಾಲಯಕ್ಕೆ ಮತ್ತು ಎಲ್ಲ ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಮತ್ತು ನಿನಗೂ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಇವತ್ತು ಇಡೀ ತಾಲೂಕಿನ 144 ಹಳ್ಳಿಯ ಗುರು ಹಿರಿಯರ ಆಶೀರ್ವಾದ ಮಾಡಿದ್ದಾರೆ ಮತ್ತು ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಾನು ಅಲ್ಲೇ 2000ರಲ್ಲಿ ತಾಲೂಕು ಪಂಚಾಯತಿ ಸದಸ್ಯನಾಗಿ, ಉಪಾಧ್ಯಕ್ಷನಾಗಿ ಸಾರ್ವಜನಿಕ ಜೀವನದಲ್ಲಿ 26 ದಿವಸದಿಂದ ಸೇವೆ ಮಾಡ್ತಾ ಬಂದಿದ್ದು, ತದನಂತರ 2010ರಲ್ಲಿ ನಮ್ಮ ಧರ್ಮಪತ್ನಿಯವರು ತಾಲೂಕು ಪಂಚಾಯತಿ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ ಹಾಗೂ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು ಮತ್ತು ಒಂದು ಸತ ಜಿಲ್ಲಾ KDP ಸಭೆ ನಾಮನಿರ್ದೇಶಿತ ಸದಸ್ಯರನ್ನು ನಮ್ಮ ಧರ್ಮಪತ್ನಿಯಾಗಿದ್ದು. ಹೀಗಾಗಿ ಇಡೀ ತಾಲೂಕಿನಲ್ಲಿ ಇವತ್ತು ಒಂದು ಸಮಾಜ ಸೇವೆ ಮಾಡಬೇಕು, ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು
ಮತ್ತು ಬಡವರ ಕಣ್ಣೀರು ಒರೆಸುವಂಥ ಕೆಲಸ ಮಾಡಬೇಕಂತ ನಿರ್ಧಾರ ಮಾಡಿ ಇವತ್ತು ಸ್ವಾಮೀಜಿಯವರು ಮತ್ತು ನಮ್ಮ ಹಿರಿಯರ ಸಲಹೆಯಂತೆ ಇವತ್ತು ಒಂದು ಇಷ್ಟೆಲ್ಲ ನೀ ಸೇವೆ ಮಾಡ್ತಿ, ಒಂದು ಕಾರ್ಯಾಲಯ ಕಟ್ಟಿದ್ರೆ ಇವತ್ತು ತಾಲೂಕಿನ ಜನರಿಗೆ ಸಣ್ಣ ಪುಟ್ಟ ಇವತ್ತು ಯಾರೇ ಬಡವರು ಇರ್ಬೋದು, ದೀನದಲಿತರು ಬಂದು ಆಫೀಸಿಗೆ ಬಂದು ಹೋಗಿ ಅನುಕೂಲ ಆಗುತ್ತಾ. ಇವತ್ತು ನೀವು ಊರಿಗೆ ಹೋದಾಗ, ನೀವು ಎಲ್ಲೇ ಬೇರೆ ಕಡೆ ಕೆಲಸ ನಿಮಿತ್ತ ಹೋದಾಗ ಇವತ್ತು ಬಂದವರಿಗೆ ತೊಂದರೆ ಆಗ್ಬೋದು. ಇವತ್ತು ತಾಲೂಕಿನ ಜನರು ಯಾರೇ ಬರಲಿ ಇವತ್ತು ನಿನ್ನ ಆಫೀಸ್ನಲ್ಲಿ ಬಂದು ಕುಂತು ಅವ್ರ ಕಷ್ಟ ಸುಖಗಳನ್ನು ಹೇಳಿದ್ರೆ ನೀವು ಸಾಯಂಕಾಲ ಬಂದ್ರೆ ಅವ್ರಿಗೆ ವಿಚಾರಣೆ ಮಾಡ್ತಿ. ಹಾಗಾಗಿ ಒಂದು